ಹಾಯ್ ಮೊಹಿರಾ, ಹಾಯ್. ಏನು ಹೂ ಕೊಯ್ತಿದ್ದೀರಾ? ಇಲ್ಲ, ಸುಮ್ಮನೆ ಅದೊಂದು ಹೂವಿತ್ತಲ್ಲ, ಅದು ಕಿತ್ಕೊಳ್ಳೋಣ ಅಂತ. ನೀವು ಸೀರಿಯಲ್ ಜೊತೆಗೆ ಸಿನಿಮಾನು ಮಾಡ್ತಾ ಇದ್ದೀರಾ, ಸಿನಿಮಾದಲ್ಲಿ ಲೀಡ್ ಆಗಿ ಮಾಡ್ತಾ ಇದ್ದೀರಾ. ನಿಮ್ಮ ಹೊಸ ಸಿನಿಮಾ ವಿಶೇಷಗಳ ಬಗ್ಗೆ ಸ್ವಲ್ಪ ನಮ್ಮ ಜೊತೆ ಹಂಚ್ಕೋತೀರಾ? ಸಿನಿಮಾ ಅಂತರ್ಯಾಮಿ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ನಾನು ನಾಯಕ ನಟಿಯಾಗಿ ಅಭಿನಯಿಸ್ತಾ ಇರೋವಂಥ ಮೊದಲನೆಯ ಸಿನಿಮಾ. ಎಲ್ಲರೂ ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಸಿನಿಮಾ ಜರ್ನಿ ಬಗ್ಗೆ ಹೇಳಬೇಕಾದ್ರೆ ಇಟ್ ಈಸ್ ರಿಯಲಿ ಗುಡ್. ಸ್ವಲ್ಪ ಲೇಟ್ ಆಯಿತು ಬರೋದು, ಬಟ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ ಕ್ಯಾರೆಕ್ಟರ್ ಹೆಸರೇನು? ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ, ನನ್ನ ಕ್ಯಾರೆಕ್ಟರ್ ಹೆಸರು ರಾಣಿ ಅಂತ. ಆ್ಯಂಡ್ ಅದು ಒಂದು ತುಂಬ ರಿವೀಲ್ ಮಾಡಬಾರ್ದು ಅನಿಸುತ್ತೆ, ಜಸ್ಟ್ ಕ್ಯಾರೆಕ್ಟರೈಸೇಷನ್ ಹೇಳ್ತೀನಿ. ಈ ಒಂದು ಪಾತ್ರ ಒಂದು ಹಳ್ಳಿ ಹುಡುಗಿ ಪಾತ್ರ. ಒಂದು ಹಳ್ಳಿ ಹುಡುಗಿ ತುಂಬ ದೊಡ್ಡ ಕನಸುಗಳನ್ನ ಇಟ್ಕೊಂಡು ಈ ಇಂಟರ್ನೆಟ್ ಯೂಸ್ ಮಾಡಿಕೊಂಡು ಹೇಗೆ ದೊಡ್ಡ ಸ್ಟಾರ್ ಆಗಬೇಕು, ಏನೋ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ತುಂಬ ಹುಮ್ಮಸ್ಸಿಟ್ಕೊಂಡಿರೋವಂಥ ಹುಡುಗಿ. ಅವಳು ಬಂದು ಮುಂದೆ ಏನಾಗುತ್ತೆ ಅವಳದೊಂದು ಜರ್ನಿನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಓಕೆ, ನಿಮ್ಮ ಕ್ಯಾರೆಕ್ಟರ್ ಹೆಸರು? ನನ್ನ ಕ್ಯಾರೆಕ್ಟರ್ ಹೆಸರು ರಾಣಿ ಅಂತ. ರಾಣಿ ಥರನೇ ಇರ್ತೀರಾ ದೃಶ್ಯಗಳಲ್ಲೆಲ್ಲ? ಐಡಿಯಾ ಆ್ಯಕ್ಚುಲಿ ಹೇಗಾಗುತ್ತೆ ನಂಗೆ ಗೊತ್ತಿಲ್ಲ. ಸಾಂಗ್ಸ್ ಎಲ್ಲ ಇದೆಯಾ? ಹೌದೌದು, ನಂದು ಒಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ, ಹಕ್ಕಿ ನಾನು ಅನ್ನೋ ಸಾಂಗ್ ನನ್ನ ಇಂಟ್ರಡಕ್ಷನ್ ಸಾಂಗ್. ಆ ಸಾಂಗ್ ಹಾಡಿರೋದು ಮೇಘನಾ ಕುಲಕರ್ಣಿ ಅವರು. ಶೂಟ್ ಮಾಡಿದ್ದು ನಾವು ಮಡಿಕೇರಿ ಹತ್ರ ಒಂದು 5 ದಿನ ಶೂಟ್ ಮಾಡಿದ್ವಿ. ಸಾಂಗ್ ಜೊತೆ ಬೇರೆ ಬೇರೆ ಸೀನ್ಸ್ ಕೂಡ ನಾವು ಅಲ್ಲಿ ಶೂಟ್ ಮಾಡಬೇಕಾಯಿತು. ತುಂಬಾ ಕೋಲ್ಡ್ ವೆದರ್, ತುಂಬಾ ಇಟ್ಸ್ ಲೈಕ್ ಗಾಳಿ ತುಂಬಾ ಫೋರ್ಸ್ಫುಲ್ ಆಗಿ ಬರುವಂಥ ಜಾಗ. ಅಂದರೆ ತುಂಬ ದೊಡ್ಡ ಹಿಲ್, ಅದ್ರ ಮೇಲ್ಗಡೆ ಟಾಪಲ್ಲಿ ನಾನು ನಿಂತಿರ್ತೀನಿ. ಅಲ್ಲಿ ನಿಂತ್ಕೊಂಡು ನಾನು ಡ್ಯಾನ್ಸ್ ಮಾಡಬೇಕಾಗತ್ತೆ. ಸೊ ಆ ಗಾಳಿಗೆ, ಆ ಫೋರ್ಸಿಗೆ ನಾನೇ ಬಿದೋಗಾಗ್ತಿತ್ತು. ಅಷ್ಟು ಗಾಳಿಯಲ್ಲಿ ನನಗೆ ಡ್ಯಾನ್ಸ್ ಮಾಡಬೇಕಾಯಿತು. ಆ್ಯಂಡ್ ನಮ್ಮ ಡ್ಯಾನ್ಸ್ ಮಾಸ್ಟರ್ ತುಂಬ ಸ್ಟ್ರಿಕ್ಟು, ಬಿಡಲೇ ಇಲ್ಲ ಕೊನೆವರೆಗೂ. ಲೈಕ್ ಮಾಡಿಸ್ತಾನೇ ಇದ್ದರು. ಆಮೇಲೆ ಒಂದು 2 ದಿನ ಆದಮೇಲೆ ಪೂರ್ತಿ ನನಗೆ ಜ್ವರ ಬಂತು. ಒಂದು 2 ದಿನ ಪೂರ್ತಿ ಜ್ವರದಲ್ಲೇ ಶೂಟಿಂಗ್ ಮಾಡಿದ್ದಾಯಿತು. ಮತ್ತು ಆಲ್ಮೋಸ್ಟ್ ಶೂಟಿಂಗ್ ನಡೆದಿದ್ದೆಲ್ಲ ತುಮಕೂರು, ಮಡಿಕೇರಿ ನಾವು ಶೂಟ್ ಮಾಡಿದ್ದು. ಮಡಿಕೇರಿ ಸ್ವಲ್ಪ ತುಂಬ ಡಿಫಿಕಲ್ಟ್ ಅನಿಸ್ತು, ಯಾಕಂದರೆ ನಾವು ಹೋಗಿದ್ದ ಟೈಮಲ್ಲಿ ಇಟ್ ವಾಸ್ ತುಂಬಾ ವಿಂಡ್ ಜಾಸ್ತಿ ಇತ್ತು. ಅದರಲ್ಲಿ ಡ್ಯಾನ್ಸ್ ಶೂಟ್ ಬೇರೆ ಇಟ್ಕೊಂಡಿದ್ವಿ. ಆ್ಯಂಡ್ ಮಧ್ಯ ಶಾರ್ಟ್ಸ್ ನೀವು ನೋಡ್ಬೋದು, ಈ ಹೂವಿನ ಗದ್ದೆಯಲ್ಲಿ ಹಾಡು ಹೇಳ್ಕೊಂಡು ಬರೋದು. ನಾನು ಮತ್ತು ನನ್ನ ಜೊತೆ ಒಂದು ಚಿಕ್ಕ ಹುಡುಗಿ ಹಾನ್ಸಿ ಅಂತ ನನ್ನ ಜೊತೆ ಚಿಕ್ಕ ಹುಡುಗಿ ಪಾತ್ರ ಮಾಡಿರೋದು. ಸೊ ನಾವಿಬ್ಬರು ಹಾಡ್ತಾ ಬರಬೇಕಾದ್ರೆ ಹೀಗೆ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಹೂವಿನ ಮೇಲೆ ಎಷ್ಟೊಂದು ಸಲ ಬಿದ್ದು ಹೋಗಿದ್ದೀನಿ. ಸೊ ಈ ಥರ ಬಿದ್ದು ಎದ್ದು ಒದ್ದಾಡಿ ಸಾಂಗ್ ಶೂಟ್ ಮುಗಿಸ್ಕೊಂಡು ಬೆಂಗಳೂರಿಗೆ ಬಂದಿದ್ದಾಯಿತು. ಹಾಗೆ ಏಕಾಂಗಿ ಅಂತ ಒಂದು ಸ್ಯಾಡ್ ಸಾಂಗ್ ಇದೆ, ಅದರೊಳಗೆ ಎಮೋಷ್ನಲ್ ಸಾಂಗ್. ಆ ಸಾಂಗ್ ಆಡಿರೋದು ಪೃಥ್ವಿ ಭಟ್ ಅವರು. 2 ಸಾಂಗ್ ಕೂಡ ನಿಮಗೇನಾ? ಎಸ್, 2 ಸಾಂಗ್. ಒಂದು ಇಂಟ್ರೊಡಕ್ಷನ್ ಸಾಂಗ್ ಬರುತ್ತೆ, ಒಂದು ಪ್ಯಾಥೋ ಸಾಂಗ್. ಓಕೆ, ಮೊದಲ ಸಿನಿಮಾ ಅಂದರೆ ಸೀರಿಯಲ್ ಎಲ್ಲ ಮಾಡ್ತಾ ಇದ್ರಿ, ಫೇಮಸ್ ಆಗಿದ್ರಿ. ಸಿನಿಮಾ ಅನುಭವ ಸೀರಿಯಲ್ಗಿಂತ ಹೇಗೆ ವಿಭಿನ್ನ ಆಗಿತ್ತು ನಿಮಗೆ? ಸಿನಿಮಾ ಅನುಭವ ಆ್ಯಕ್ಚುಲಿ ಇಟ್ಸ್ ಅ ಸ್ಪೆಷಲ್ ಫೀಲಿಂಗ್, ಯಾಕಂದರೆ ದೊಡ್ಡ ಸ್ಕ್ರೀನು. ಸೊ ಆಬ್ವಿಯಸ್ಲಿ ಒಳಗಡೆ ಒಂದು ಟೆನ್ಷನ್ ಕೂಡ ಇರುತ್ತೆ, ಹಾಗೆ ಒಂದು ಕ್ಯೂರಿಯಾಸಿಟಿ ಕೂಡ ಇರುತ್ತೆ. ಸೊ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಏನಾಗುತ್ತೆ ಅಂತ. ನನಗೂ ಒಳಗಡೆ ಉತ್ಸಾಹ ಇದೆ. ನಿಮ್ಮ ಜೊತೆ ಇರೋ ಬೇರೆ ಪಾತ್ರಗಳ ಬಗ್ಗೆ ಹೇಳಿ, ಯಾರು ಮಾಡಿದ್ದಾರೆ ಅಂತ? ನನ್ನ ಪಾತ್ರಕ್ಕೆ ಸಪೋರ್ಟಿವ್ ಆಗಿ ಒಬ್ಬರು ಹಾನ್ಸಿ ಅಂತ ಒಂದು ಮಗು ಮಾಡಿದೆ. ಅಂದರೆ ಈ ಹಳ್ಳಿಯಲ್ಲಿ ಅಂದರೆ ನನ್ನ ಪಾತ್ರ ಹೇಗೆ ಎಂಜಾಯ್ ಮಾಡುತ್ತೋ, ನನ್ನ ಜೊತೆ ಒಂದು ಚಿಕ್ಕ ಮಗು ಕೂಡ ಪೇರ್ ಆಗಿ ಎಂಜಾಯ್ ಮಾಡಿದೆ, ಆ್ಯಕ್ಟ್ ಮಾಡಿದೆ. ಸೊ ಶಿ ಈಸ್ ವೆರಿ ಟ್ಯಾಲೆಂಟೆಡ್.
ಮತ್ತು ಅವಳ ಪಾತ್ರ ಕೂಡ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರಣವ್ ಅವರು ನನಗೆ ಆಪೋಸಿಟ್ ಪೇರ್, ಅವರು ಪ್ರೊಡ್ಯೂಸರ್ ಕೂಡ ಆಗಿದ್ದು ಅವ್ರು ತುಂಬ ಡೆಡಿಕೇಟ್ ಮಾಡಿ ತುಂಬಾ ಹಾರ್ಡ್ ವರ್ಕ್ ಹಾಕಿ ಒಂದು ಮಟ್ಟಕ್ಕೆ ಅವರು ಪ್ರಾಜೆಕ್ಟ್ಗೆ ಎಫರ್ಟ್ ಹಾಕಿದ್ದಾರೆ. ಓಕೆ, ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಿ? ಡೈರೆಕ್ಟರು ಧನಂಜಯ್ ಸರ್ ಅಂತ. ಡೈರೆಕ್ಟರ್ ತುಂಬಾ ಸೈಲೆಂಟು, ತುಂಬ ಕಾಟ ಕೊಟ್ಟಿದ್ದೀನಿ ನಾನು ಶೂಟಿಂಗ್ ಇರುವಾಗ. ತುಂಬಾ ಸೈಲೆಂಟು. ಕಾಟ ಅಂದರೆ ಯಾವ ವಿಷಯದಲ್ಲಿ? ಹಿಂಗೆ ಸ್ವಲ್ಪ ತಲೆಹರಟೆಗಳಿರುತ್ತಲ್ಲ ಹಾಗೆ. ಎಲ್ಲನ ಕ್ಷಮಿಸಿದ್ರು ಅವರು? ಇಲ್ಲ, ಚಿಕ್ಕ ಚಿಕ್ಕ ಹುಡುಗಾಟ ಅಷ್ಟೇ, ಬೇರೆ ಏನೂ ಇಲ್ಲ. ಪಾಪ ತುಂಬಾ ಸೈಲೆಂಟು ನಮ್ಮ ಡೈರೆಕ್ಟರ್ ಸರು. ಲೈಕ್ ಹಿ ಈಸ್ ರಿಯಲಿ ಗುಡ್. ಬೇರೆ ಸಿನಿಮಾಗಳಿಗಿಂತ ನಿಮ್ಮ ಅಂತರ್ಯಾಮಿ ಸಿನಿಮಾ ಹೇಗೆ ವಿಭಿನ್ನ? ಎಲ್ಲ ಸಿನಿಮಾಗಳಲ್ಲೂ ಅದರದ್ದೇ ಆದಂಥ ಯುನೀಕ್ ಕ್ವಾಲಿಟೀಸ್ ಇರುತ್ತೆ. ಹಾಗೆ ನಮ್ಮ ಅಂತರ್ಯಾಮಿ ಸಿನಿಮಾದಲ್ಲೂ ಕೂಡ ಒಂದು ವಿಷಯ, ಅಂತರ್ಯಾಮಿಯಲ್ಲಿರುವಂಥ ಒಂದು ವಿಷಯ ಅಂದರೆ ಯೂತ್ಸ್ ಹೇಗೆ ಅವರು ಹಠಕ್ಕೆ ಬಿದ್ದು ಏನೋ ಮಾಡ್ತಾ ಮೆಂಟಲಿ ವೀಕ್ ಆಗಬಾರ್ದು ಅನ್ನೋದು ಒಂದು ಮೆಸೇಜ್ ಇರುತ್ತೆ. ಆ್ಯಂಡ್ ತುಂಬ ವಿಷಯಗಳು ಈಗಿನ ಒಂದು ಜನರೇಷನಲ್ಲಿ ಏನು ನಡೀತಿದೆ ಅದು ಹಳ್ಳಿ ಕಡೆ ನಡೆದಾಗ, ಹಳ್ಳಿ ಕಡೆಯಲ್ಲಿ ಈ ಥರ ನಡೆದಾಗ ಹೇಗಾಗುತ್ತೆ, ಅದ್ರ ಕಾನ್ಸಿಕ್ವೆನ್ಸಸ್ ಏನು ಅನ್ನೋದ್ರ ಬಗ್ಗೆ ನಮ್ಮ ಸಿನಿಮಾ ಹೇಳಿದೆ. ಸೊ ಇದನ್ನು ನೋಡಿದಾಗ ಖಂಡಿತ ಎಷ್ಟೊಂದು ಜನ ಹಳ್ಳಿಯಲ್ಲಿ ಹೆಣ್ಮಕ್ಳು ಇರ್ತಾರೆ ಅಲ್ವಾ, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲೋ ಒಂದು ಕಡೆ ಯಾರನ್ನೋ ಹೀಗೆ ಇದೇ ಪಾತ್ರ ಅವ್ರ ನಡುವೆಲ್ಲೇ ಯಾರೋ ಒಬ್ಬರು ಇದ್ದಾರೆ ಅನ್ನೋ ಥರ ಫೀಲ್ ಖಂಡಿತ ಆಗುತ್ತೆ. ಸೀರಿಯಲ್ಗಳಲ್ಲಿ ನೀವು ಹೋಮ್ಲಿ ಆಗಿ ಮನೆ ಮಂದಿಗೆಲ್ಲ ಮೆಚ್ಚುಗೆ ಆಗಿದ್ದವರು, ಇವಾಗ ಸಿನಿಮಾದಲ್ಲಿ ಗ್ಲಾಮರಸ್ ಆಗಿ ಕಾಣಿಸ್ತಿದ್ದೀರಾ ಹೇಗೆ? ಇಲ್ಲ, ಇದು ಗ್ಲಾಮರಸ್ ರೋಲ್ ಅಲ್ಲ. ದಿಸ್ ಇಸ್ ಕಂಪ್ಲೀಟ್ಲಿ ಅ ವಿಲೇಜ್ ಬೇಸ್ಡ್ ಗರ್ಲ್ ಸ್ಟೋರಿ. ಸೊ ಗ್ಲಾಮರ್ ಮೇ ಬಿ ಇನ್ ಫ್ಯೂಚರ್ ಮಾಡ್ಬೋದು, ಬಟ್ ಈ ಸಿನಿಮಾದಲ್ಲಿ ಇಟ್ಸ್ ಟೋಟಲಿ ಅ ವಿಲೇಜ್ ಗರ್ಲ್ ಟೈಪ್ ಸ್ಟೋರಿ. ಓಕೆ, ಲವ್ ಸ್ಟೋರಿ ಇದೆಯಾ ನಿಮಗೆ? ನಾಟ್ ಎಕ್ಸಾಕ್ಟ್ಲಿ ಲೈಕ್ ಅ ಲವ್ ಸ್ಟೋರಿ, ಬಟ್ ಒಂದು ಒನ್ ಸೈಡೆಡ್ ಲವ್ ಟೈಪ್. ಈ ಸಿನಿಮಾ ಯಾವಾಗ ನೋಡ್ತಾ ಇದ್ದೀರಾ ನೀವು? ರಿಲೀಸ್ ದಿನ ಫಸ್ಟ್ ಶೋ ನೋಡೋಕ್ಕೆ ಎಲ್ಲಿ, ಯಾವ ಥಿಯೇಟ್ರಿಗೆ ಹೋಗ್ತಿದ್ದೀರಾ? ಫಸ್ಟ್ ಶೋ ಗಾಯತ್ರಿ ಥಿಯೇಟ್ರಲ್ಲಿ ನೋಡ್ತೀನಿ, ತುಮಕೂರು. ಓಕೆ, ಯಾರೆಲ್ಲ ಹೋಗ್ತಿದ್ದೀರಾ? ಎಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಎಲ್ಲರೂ. ಬೆಂಗಳೂರಲ್ಲೂ ಕೂಡ ತುಂಬ ಥಿಯೇಟರ್ಸಲ್ಲಿ ಬರ್ತಿದೆ, ಅದರ ಅಪ್ಡೇಟ್ಸ್ನ ನಮ್ಗೆ ಕೊಡ್ತೀವಿ. ಸೊ ಇವಾಗ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು ದ ಮೇನ್ ಥಿಯೇಟರ್ ಇಸ್ ಗಾಯತ್ರಿ ಥಿಯೇಟರ್, ತುಮಕೂರು. ನಿಮಗೋಸ್ಕರ ಸಿನಿಮಾ ನೋಡೋಕೆ ಬರೋರಿಗೆ ಏನು ಹೇಳ್ತೀರಿ, ನಿಮ್ಮ ಫ್ಯಾನ್ಸಿಗೆ? ಏನು ನಿರೀಕ್ಷೆ ಮಾಡ್ಬೋದು ಅಂತ ಹೇಳ್ತೀರಿ? ಇಟ್ಸ್ ಅ ಗುಡ್ ಎಂಟರ್ಟೈನಿಂಗ್ ಸ್ಟೋರಿ. ಓಕೆ, ಮುಂದೆ ನೀವು ಯಾವ ಥರದ ಸಿನಿಮಾ, ಯಾವ ಥರದ ಕ್ಯಾರೆಕ್ಟರ್ ಮಾಡಬೇಕು ಅಂತ ಆಸೆ ಇರಿಸ್ಕೊಂಡಿದ್ದೀರಿ? ನನಗೆ ಸಿನಿಮಾ ಅಂತ ಬಂದರೆ ಇಟ್ಸ್ ಮೋರ್ ಲೈಕ್ ಐ ವಾಂಟ್ ಟು ಡೂ ಅ ಪ್ಯಾಷನೇಟ್ ಆ್ಯಕ್ಟರ್. ನನಗೆ ಐ ವಾಂಟ್ ಟು ಡೂ ಆಲ್ ಆಫ್ ಎಲ್ಲ ಥರ ವಿಭಿನ್ನ ಪಾತ್ರಗಳನ್ನ ನಾನು ಮಾಡೋದಕ್ಕೆ ತುಂಬ ಆಸೆ ನನಗೆ. ಒಂದೇ ಕ್ಯಾಟಗರಿಯಲ್ಲಿ ಇರೋದಕ್ಕಿಂತ ನನಗೆ ಎಲ್ಲ ಥರ ಕ್ಯಾರೆಕ್ಟರ್ಸ್ನೂ ಮಾಡಬೇಕು ಅಂತ ತುಂಬ ಆಸೆ ಇದೆ. ಇವಾಗ ಹಳ್ಳಿ ಹುಡುಗಿ ಅಂತ ಹೇಳಿದ್ರೆ ನೀವು, ನೆಕ್ಸ್ಟ್ ಸಿಟಿ ಆ ಥರ ಎಲ್ಲ ನಿರೀಕ್ಷೆ ಮಾಡ್ಬೋದಲ್ಲ ನಿಮ್ಮನ್ನು? ಶ್ಯೂರ್, ಕತೆ ಚೆನ್ನಾಗಿದ್ದರೆ, ನನಗೆ ಸ್ಕ್ರಿಪ್ಟ್, ನನ್ನ ಪಾತ್ರಕ್ಕೆ ವೇಟೇಜ್ ಇದ್ದರೆ ಖಂಡಿತ ನನಗೆ ಡಿಫ್ರೆಂಟ್ ಗೆಟಪ್ಪಲ್ಲಿ ಆ್ಯಕ್ಟ್ ಮಾಡೋಕ್ಕೆ ತುಂಬ ಆಸೆ ಇದೆ. ಕನ್ನಡತಿ ಬಳಿಕ ಮತ್ತೊಂದು ಸೂಪರ್ ಹಿಟ್ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಾ. ಇವಾಗಲೂ ಕನ್ನಡತಿ ಬಗ್ಗೆ ನಿಮ್ಮನ್ನು ಎಷ್ಟು ಮಂದಿ ನೆನಪಿಸ್ಕೋತಿದ್ದಾರೆ? ಕನ್ನಡತಿ ಇಸ್ ಲೈಕ್ ಎವರ್ ಗ್ರೀನ್. ಈ ಪ್ರತಿಯೊಬ್ಬರು ನನ್ನನ್ನು ಕಂಡುಹಿಡಿಯೋದೇ ಬಿಂದು ಅಂತ. ಕನ್ನಡತಿ ಟೀಮಲ್ಲಿ ಯಾರಾದರೂ ಸಿಗ್ತಾರಾ ಇವಾಗ? ಶ್ಯೂರ್, ಅಂದರೆ ಇವಾಗ ನೋಡಿ ಟೆಕ್ನಿಷಿಯನ್ಸ್ ಲೈಕ್ ಇವರು ಲಾಸ್ಟ್ ಒಬ್ಬರು ಅಸೋಸಿಯೇಟ್ ಡೈರೆಕ್ಟರ್ ನಮ್ಮ ಕನ್ನಡತಿಯಿಂದ ಪರಿಚಯ. ಸೊ ವಿಲ್ ಮೀಟ್, ತುಂಬ ಜನ ಸಿಗ್ತಾರೆ. ಕೊನೆಯದಾಗಿ ನಮ್ಮ ವೀಕ್ಷಕರಲ್ಲಿ ಏನಾದರೂ ಹೇಳೋಕೆ ಬಯಸ್ತೀರಾ?
ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮೋಹಿರಾ ಆಚಾರ್ಯ. ನಾನು ನಾಯಕ ನಟಿಯಾಗಿ ಅಭಿನಯಿಸಿರುವಂಥ ಮೊದಲನೇ ಸಿನಿಮಾ ಅಂತರ್ಯಾಮಿ 6ನೇ ತಾರೀಕು ಮಾರ್ಚ್ ಇದೇ ಫ್ರೈಡೇ ರಿಲೀಸ್ ಆಗ್ತಿದೆ. ಎಲ್ಲರೂ ನಿಮ್ಮ ನಿಯರೆಸ್ಟ್ ಥಿಯೇಟರ್ಸ್ಗೆ ಹೋಗಿ ನೋಡಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬ ಇಂಪಾರ್ಟೆಂಟು. ಸಿನಿಮಾನ ಗೆಲ್ಲಿಸಿ. ಥ್ಯಾಂಕ್ ಯು. ಹಾಯ್, ದಿಸ್ ಇಸ್ ಮೋಹಿರಾ ಆಚಾರ್ಯ. ಸಿನಿಮಾ ಸೀರಿಯಲ್ ಸುದ್ದಿಗಳಿಗಾಗಿ ನಮ್ಮ ಪಾಸಿಟಿವ್ ಪಿಕ್ಚರ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಡಿಜಿಟಲ್ ಬರೋಕ್ಕೆ ಮುಂಚೆ ಎಲ್ಲ ಸಿನಿಮಾನೂ ಈ ನೆಗೆಟಿವಲ್ಲಿ ಆಗ್ತಾಯಿತ್ತು. ಸಿನಿಮಾ ಅಂದ್ರೇ ನೆಗೆಟಿವ್ ಅನ್ನೋ ಕಾಲ ಇತ್ತು. ಈಗ ಕಾಲ ಬದಲಾಗಿದೆ, ನೆಗೆಟಿವಿಂದ ಡಿಜಿಟಲ್ ಆಗಿದೆ, ನೆಗೆಟಿವ್ ನ್ಯೂಸಿಂದ ಪಾಸಿಟಿವ್ ನ್ಯೂಸ್ಗೆ ಬದಲಾಗಿದೆ. ಅದೇ ಪಾಸಿಟಿವ್ ಪಿಕ್ಚರ್ ಯೂಟ್ಯೂಬ್ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ.